ಮಹಿಳೆ ಕೇವಲ ಅಬಲೆಯಲ್ಲ, ಅದೊಂದು ದೇಶದ ಶಕ್ತಿ. ಎನ್ವೈಪಿ ಚೇತನ್. ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ಅವರು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿವರವಾಗಿ ಮಾತನಾಡಿದರು. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ನೋಡಿದಂತೆ ನಡೆದಿದೆ. ಬಡವರು ಹಾಗೂ ಮಹಿಳೆಯರ ಏಳಿಗೆಗಾಗಿ ನಮ್ಮ ಸರ್ಕಾರ ಶ್ರಮಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಹೇಳಿದರು. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿದರು. ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ಮಹಿಳಾ ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರಿಗೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಸಮರ್ಪಣಾ ಭಾವದಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು. ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಣ್ಣ, ಜಿಲ್ಲಾ ಉಪಾಧ್ಯಕ್ಷ ಮೈಲಾರಪ್ಪ, ತಾಲೂಕು ದಂಡಾಧಿಕಾರಿಗಳಾದ ಟಿ ಜಗದೀಶ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಅಧಿಕಾರಿ ನವೀನ್ ಕುಮಾರ್, ತೆಲಕ ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿ, ಹಾಲುಂತ ಮಹಾಸಭಾ ತಾಲೂಕು ಅಧ್ಯಕ್ಷ ಹೊನ್ನೂರು ಸ್ವಾಮಿ, ವಜ್ರಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎನ್ ಬಿ ಗೋವಿಂದಪ್ಪ, ಎಸ್ ಖಾದರ್, ಬೊಮ್ಮದೇವರಹಳ್ಳಿ ಗೋವಿಂದ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ ಕುಂಡಪ್ಪ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಸಿಪಿಎಡ್ ಹೊನ್ನೂರಪ್ಪ, ನರಸಿಂಹರೆಡ್ಡಿ, ಸಿದ್ದಬಸಪ್ಪ, ಬಾಂಧವಿ, ಪಟೇಲ್, ಇಸ್ಮಾಯಿಲ್, ರಫಿ, ಮುಖಂಡರಾದ ಗುಂಡಾಪುರ ಪರಮೇಶ್ವರಪ್ಪ, ದಡಗೂರು ಮಂಜಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಎನ್ ವೈ ಗೋಪಾಲಕೃಷ್ಣರು ಹಾಗೂ ಅವರೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಪೌರ ಕಾರ್ಮಿಕರನ್ನ, ಅಂಗನವಾಡಿ ಕಾರ್ಯಕರ್ತರನ್ನ, ಆಶಾ ಕಾರ್ಯಕರ್ತರನ್ನ ಗೌರವಿಸತಕ್ಕಂಥ ಒಂದು ಸುಸಮಯ ನಾನು ಸ್ವಾಗತ ಮಾಡ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷ ಒಳ್ಳೆಯ ರೀತಿಯ ಒಂದು ಶಿಕ್ಷಣ, ಸಂಸ್ಕಾರ, ಜೀವನದ ಮೌಲ್ಯಗಳು ಎಲ್ಲವೂ ಕೂಡ ಕಲ್ಪಿಸಿ ಒಂದು ಒಳ್ಳೆಯ ರೀತಿಯ ಸಮಾಜದಲ್ಲಿ ಬೆಳೆಸುವಂತ ಒಂದು ಪಾತ್ರಗಳು. ಎಷ್ಟೋ ಹಲವಾರು ಮಹಿಳೆಯರು ಅವರ ಒಂದು ಮಾಡಿರುವಂಥ ಒಂದು ಸಾಧನೆ ಇರ್ಬೋದು, ಅವರ ಒಂದು ಪರಿಶ್ರಮ ಇರ್ಬೋದು, ಹಾಗೂ ತ್ಯಾಗ, ಪ್ರತಿಯೊಂದು ಕೂಡ ನಾವೆಲ್ಲರೂ ಕೂಡ ಗುರುತಿಸಿ ಹಾಗೂ ಅವರನ್ನು ಗೌರವಿಸುವ ಒಂದು ಉದ್ದೇಶದಿಂದ ಇದು ನಾವು ಈ ಒಂದು ಮಹಿಳಾ ದಿನಾಚರಣೆ ಒಂದು ಆಚರಿಸುವ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಏನು ಮಹಿಳಾ ಅಂತಂದರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಮಹಾನ್ ಶಕ್ತಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಹಾಗೂ ಪ್ರೇರಣೆ ಅಂತ ಹೇಳ್ಬೋದು. ಅವರು ಒಬ್ಬ ಮಹಾನ್ ಶಕ್ತಿ, ಜೊತೆಗೆ ಒಬ್ಬ ತಾಯಿ, ಒಬ್ಬ ಸಹೋದರಿ, ಒಬ್ಬ ತಂಗಿ ಹಾಗೂ ಶಿಕ್ಷಕಿ ಹಾಗೂ ಸಮಾಜದ ಮಾರ್ಗದರ್ಶಕಿ ಅಂತಲೇ ನಾವು ಹೇಳೋದಕ್ಕೆ ಬಯಸ್ತೇನೆ. ಒಂದು ಕುಟುಂಬ ನಿರ್ಮಾಣ, ಒಂದು ಪ್ರಾರಂಭಿಕ ಸ್ಥಾನದಲ್ಲಿ ಮಹಿಳೆಯರ ಪಾತ್ರ ತುಂಬ ಅತ್ಯಗತ್ಯ. ಒಬ್ಬ ಮಹಿಳೆ ಶಿಕ್ಷಣ ಒಂದು ಪಟ್ಟರೆ ಇಡೀ ಕುಟುಂಬವು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಶಿಕ್ಷಣ ಪಡೆಯುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಹಿಂದಿನ ಸಂದರ್ಭಗಳಲ್ಲಿ ಬಹಳಷ್ಟು ಹೆಣ್ಮಕ್ಳು ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಯಶಸ್ವಿಯಾಗಿ ಮುಂದೆ ಬರ್ತಾ ಇದ್ದಾರೆ. ಹಲವಾರು ಸಾಧನೆಗಳು ಕೂಡ ಅವರು ಒಂದು ಸಮಾಜದಲ್ಲಿ ಸಾಧಿಸ್ತಾ ಇದ್ದಾರೆ. ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ವಿಜ್ಞಾನ, ಕೃಷಿ ಇಲಾಖೆ, ಈ ಥರ ಹಲವಾರು ಒಂದು ಇಲಾಖೆಗಳು, ಕ್ಷೇತ್ರಗಳಲ್ಲಿ ಕೂಡ ಅವರು ಒಂದು ಸಾಧನೆಯನ್ನು ಮಾಡ್ಕೊತ ಬಂದಿದ್ದಾರೆ. ಆದರೂ ಕೂಡ